ಎಲ್ರಿಗೂ ನಮಸ್ತೆ. ನಾವಿವತ್ತೊಂದು ಫೆಬ್ರವರಿ 14 ಅಂತ ಒಂದು ಶಾರ್ಟ್ ಮೂವಿನ ಸ್ಕ್ರೀನಿಂಗ್ ನೋಡಕ್ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು, ಮುಗ್ದಿದೆ. ನಾನು ಸಹ ಅದ್ರಲ್ಲಿ ವರ್ಕ್ ಮಾಡಿದ್ದೀನಿ. ಅದರಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ಬ್ಯಾಕ್ ಬೋನು ನಮ್ಮ ದರ್ಶನ್ ದೊಡ್ಡಮನಿ. ಸೊ ನೆಕ್ಸ್ಟ್ ನಮ್ಮ ಸಂಗೀತ ಮ್ಯಾಮು ಅದರಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಿರೋರು. ಆಮೇಲೆ ನಮ್ಮ ಪ್ರೊಡಕ್ಷನ್ ಹೆಡ್ ಅವರು ಸಿದ್ದು ಸರ್. ಸೊ ನಾವೆಲ್ಲ ಸೇರ್ಕೊಂಡು ಇವಾಗ ಒಂದು ಜಸ್ಟ್ ಡಿಸ್ಕಷನ್ ಮಾಡೋಣ, ಹೆಂಗ್ ನಡೀತು, ಸುಮ್ಮನೆ ಒಂದು ಫನ್ ಆಗಿ ಎಂಜಾಯ್ಮೆಂಟ್ ತರ ಯಾವ ತರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅನ್ನೋದ್ರ ಬಗ್ಗೆ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ದರ್ಶನ್ ಸರ್ಗೆ, ಹೆಂಗೆ ಒಂದು ಲೈಕ್ ಒಂದು 20 ನಿಮಿಷ ಕಾನ್ಸೆಪ್ಟ್ ನ ಈಗ ನಾವುಗಳಾದ್ರೆ ಶೂಟಿಂಗ್ ತಗೋಬೇಕಾದ್ರೆ ಒಂದು ವಾರಕ್ಕೆ ಶೆಡ್ಯೂಲ್ ಮಾಡ್ಕೊಂತೀವಿ. 2 ದಿನದಲ್ಲಿ ಅದು ಯಾವ ತರ ಪ್ಲಾನ್ ಮಾಡ್ತೀರಾ, ಯಾವ ತರ ಸ್ಟ್ರೆಸ್ ಗಳನ್ನ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಒಂದು ಕ್ವಶನ್. ಹೆಂಗೆ ಫಸ್ಟ್ ನಾನು ಬರೆಯುವಾಗಲೇ ಒಂದು ತೆಲ್ಲ ಇಟ್ಕೊಂಡಿರ್ತೀನಿ, ಯಾವ್ಯಾವ ಲೊಕೇಶನ್ ನಾನು ಮಾಡ್ತೀನಿ, ಆಮೇಲೆ ಎಷ್ಟೆಷ್ಟು ಡ್ಯೂರೇಷನ್ ಆಗ್ಬೋದು ಅಂತಂದೇಳಿ. ಆಕ್ಚುಲಿ ಸಿನಿಮಾ ಮೇಕಿಂಗ್ ಇಸ್ ಡಿಫ್ರೆಂಟ್ ವರ್ಲ್ಡ್. ಅಲ್ಲಿ ಪಕ್ಕ ನಾವು ಎಫರ್ಟ್ ಹಾಕಿ ಒಂದೊಂದು ಫ್ರೇಮ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಟ್ ದ ಥಿಂಗ್ ಈಸ್ ನಾನು ಅಷ್ಟು ಅಕ್ಯುರೇಟ್ ಆಗಿ ಬರ್ಲಿ ಅಂತ ಮಾಡಲ್ಲ. ಅಲ್ಟಿಮೇಟ್ಲಿ ನಾನು ಮೆಸೇಜ್ ತಲುಪಿಸ್ಬೇಕು. ಐದರ್ ಪಕ್ಕ ಹಾಲಿವುಡ್ ಸ್ಟೈಲ್, ಐದರ್ ನಮ್ಮ ಸ್ಟೈಲಲ್ಲಿ ಆದ್ರೂ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇರುತ್ತೆ. ಸೊ ಮೇಜರ್ ಆಗಿ ನಾನು ಕಾನ್ಸಂಟ್ರೇಟ್ ಮಾಡೋದು ಲೊಕೇಶನ್ಸ್ಗಳನ್ನ ಓಕೆ ಈ ಒಂದು ದಿನಕ್ಕೆ ಇಷ್ಟು ಮಾಡ್ತೀನಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊತೀನಿ. ಇನ್ ಡೈಲಾಗ್ ವರ್ಷನ್ಸ್ ಎಲ್ಲ ಡಿಪೆಂಡ್ಸ್ ಆನ್ ದ ಆಕ್ಟ್ರೆಸ್. ಇವಾಗ ನಾನು ಹೇಳ್ತಿರೋದು ಏನಂದ್ರೆ ತುಂಬಾ ಆಕ್ಟರ್ಸ್ ಗಳು ಇರ್ತಾರೆ, ಆ ಲೊಕೇಶನ್ಗಳು ತುಂಬಾ ದೂರಗಳಿರುತ್ತೆ. ಸೊ ನಿಮ್ಗೆ ಇಷ್ಟು ಟೈಮಲ್ಲಿ ಇದು ಮುಗಿಬೇಕು ಅಂತ ಒಂದು ಪ್ಲಾನಿಂಗ್ ಇರುತ್ತಲ್ವಾ, ಆ ತರ ಕ್ಲಾಶ್ಗಳಾದ್ರೆ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಸೊ ಹ್ಯಾಂಡಲ್ ಹೆಂಗ್ ಮಾಡ್ತೀನಿ ಅಂದ್ರೆ ಅದು ಲೈಕ್ ತುಂಬಾ ಟೆನ್ಷನ್ ತಗೋತೀನಿ, ಎಲ್ಲರಿಗೂ ಪ್ರೆಸರ್ ಆಗ್ತೀನಿ, ಇಷ್ಟರಲ್ಲೇ ಮುಗಿಬೇಕು ಅಂತ. ಸ್ಪೆಷಲಿ ನಮ್ಮ ಶಶಾಂಕ್ ಮೈಸೂರು DOP ಬಂದ್ಬಿಟ್ಟು, ಸೊ ಅವನಿಗೆ ಜಾಸ್ತಿ ಟಾರ್ಚರ್. ನಿಮಗೆ ಕೆಲಸ ಮಾಡುವಾಗ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ, ಬಟ್ ಅವನಿಗೆ ಮಾತ್ರ ಪ್ರತಿ ಸಲ ಹಿಂಸೆ ಮಾಡ್ತಿರ್ತೀನಿ, ಇದು ಮುಗಿದು ಬಿಡ್ಲಿ ಅಂತ. ಅವನಿಗೆ ಓಕೆ ಇರಲ್ಲ ಕೆಲವೊಂದು ಶಾರ್ಟ್, ಬಟ್ ನಾನು ಎಡಿಟಿಂಗ್ ಸ್ಕಿಲ್ ಇರೋದ್ರಿಂದ ಇದನ್ನ ಕಟ್ ಮಾಡ್ಕೋತೀನಿ, ಇದು ಮಾಡ್ಕೋತೀನಿ ಅಂತಂದ್ರೆ ಅವನ್ನ ಪುಷ್ ಮಾಡಿ, ಸೊ ಹಂಗೆ ಪ್ರೆಸರ್ ಅಲ್ಲಿ ತುಂಬಾ ಅರ್ಜೆಂಟ್ ಅಲ್ಲಿ ಮುಗಿಸ್ತೀನಿ. ಸೊ ಅದು ಒಂಥರ ಪ್ಲಸ್, ಅದೊಂಥರ ಮೈನಸ್ ಕೂಡ ನನಗೆ. ಸೂಪರ್. ಆಕ್ಚುಲಿ ಅದು ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಗಳಿಗೆಲ್ಲ ಮಾತ್ರ ಮಾಡಕ್ಕಾಗುತ್ತೆ. ಆಕ್ಚುಲಿ ಏನಂದ್ರೆ ಒಂದು ಶೆಡ್ಯೂಲ್ ನ ಒಂದು ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂತ ಪ್ಲಾನಿಂಗ್ ಇರುತ್ತೆ, ಬಟ್ 2 ದಿನದಲ್ಲಿ ಒಂದು ಮುಗಿಸ್ಬೇಕು. ಅದಾದ್ಮೇಲೆ ನೀವೇ ಕೂತ್ಕೊಂಡು ಎಡಿಟ್ ಮಾಡ್ಬೇಕು, ಅದೆಲ್ಲ ತುಂಬಾ ಟಾಸ್ಕ್ ಅದು. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಇರೋದ್ರೆ ನಂಗೆ ತುಂಬಾ ತಲೆಯಲ್ಲಿ ಕಾಡೋ ಒಂದು ಕ್ವಶನ್, 2 ದಿನದಲ್ಲಿ ಯಾವ ತರ ಪ್ಲಾನ್ ಅಂತ. ಇನ್ನೊಂದು ಪಾಯಿಂಟ್ ಇದೆ. ಸೊ ಆಫ್ಟರ್ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಬರ್ದಾದ್ಮೇಲೆ ನಾನು ಡಿವಿಷನ್ ಕೂತ್ಕೊಂಡೆ, ಎಲ್ಲ ಲೊಕೇಶನ್ ಡಿವಿಷನ್ ಅಂತ ಕೂತ್ಕೊಂಡಾಗ ಅಫ್ಕೋರ್ಸ್ ನೀನು ಕೂಡ ಅದಕ್ಕೆ ಹೆಲ್ಪ್ ಮಾಡಿದೆ. ಫಸ್ಟ್ ಡೇ ಶೆಡ್ಯೂಲ್ ಏನಿರ್ಬೇಕು, ಸೆಕೆಂಡ್ ಡೇ ಶೆಡ್ಯೂಲ್ ಅಲ್ಲಿ ಏನಿರ್ಬೇಕು, 3 ಡೇ ಒಟ್ಟು ನಾವು ಪ್ಲಾನ್ ಮಾಡಿದ್ದು 3 ಡೇಸ್. ಆಕ್ಚುಲಿ ನಾವು ಶೂಟಿಂಗ್ ಮುಗಿಸಿದ್ದು 1.5 ಡೇ ಅಷ್ಟೇ. ಸೊ ಒಂದಿನ ಪೂರ ಮುಗಿಸಿದ್ವಿ, ನೆಕ್ಸ್ಟ್ ಡೇ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ವಿ. ದಟ್ಸ್ ಹೌ ವಿ ಫಿನಿಶ್ಡ್. 1.5 ದಿನದಲ್ಲಿ ಇಡೀ ಫಿಲಮ್ ಮುಗಿಸಿ ಇನ್ನೂ ಹೆಚ್ಚು ಫುಟೇಜಸ್ ಗಳಿವೆ ನಮ್ಮ ಹತ್ರ, ರಿಲೀಸ್ ಎಕ್ಸ್ಟ್ರಾ ಫುಟೇಜಸ್ ಗಳು ಕಮ್ ವಿತ್ ಒಂದು ಡ್ಯುಯೆಟ್ ಸಾಂಗ್. ಸೂಪರ್. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಸಂಗೀತ ಮ್ಯಾಮ್ಗೆ. ಲೈಕ್ ಈ ಮೂವಿಲಿ ಬೇರೆ ಆಕ್ಟರ್ಗಳಿದ್ರೆ ನಾರ್ಮಲ್ ಅನ್ಸ್ತಿತ್ತೇನೋ, ಬಟ್ ಇವ್ರ ಆಕ್ಟಿಂಗು ಅದಕ್ಕೊಂದು ಪ್ಲಸ್ ಅಂಡ್ ಬೋನಸ್ ಪಾಯಿಂಟ್ ಆಗಿತ್ತು. ನಿಜವಾಗಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವೇ ಮೂವಿ ನೋಡಿ, ಇದೇ ಫೆಬ್ರವರಿ 14 ರಿಲೀಸ್ ಆಗ್ತಿದೆ ದೊಡ್ಡಮನಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ನೀವು ನಮಗೆ ಗೊತ್ತಾಯ್ತು ಬರ್ಬೇಕಾದ್ರೆ ಸ್ವಲ್ಪ ತುಂಬಾ ಲಾಂಗ್ ಡಿಸ್ಟೆನ್ಸ್ಗಳು, ಏನೋ ಬೇರೆ ಕೆಲಸಗಳಿರುತ್ತೆ, ಕಮಿಟ್ಮೆಂಟ್ಗಳಿರುತ್ತೆ, ಬರೀ 2 ದಿನದಲ್ಲಿ. ಸೊ ನಿಮ್ಗೆ ಹೆಂಗ್ ಅನ್ಸ್ತು? ಆಮೇಲೆ ಸರ್ದು ನಮ್ಮ ದರ್ಶನ್ ಅವ್ರದ್ದು ಡೈರೆಕ್ಷನ್ ಇದ್ರಲ್ಲಿ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಅನ್ಸ್ತಾ? ಆಕ್ಟಿಂಗ್ ಅಲ್ಲಿ ಪ್ರೆಷರ್ ಅನ್ಸ್ತಾ, ಇಲ್ಲ ನಾರ್ಮಲ್ ಕ್ಯಾಶುವಲ್ ಆಗಿ ಆಕ್ಟಿಂಗ್ ತರ ಅನ್ಸ್ತಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ತರ? ಸೊ ನನ್ಗೆ ಅವ್ರು ಕಾಲ್ ಮಾಡಿದ್ದು ಶೂಟಿಂಗ್ ಇನ್ನು 2 ಡೇಸ್ ಇದೆ ಅನ್ನೋ ಮುಂಚೆ ಅಲ್ವಾ. ಸೊ ಆವತ್ತು ನನ್ನ ಬೇರೆ ಶೂಟಿಂಗ್ ಕೂಡ ಇತ್ತು ನನಗೆ. ಶಿವಾನಂದ್ ಅಂತ ಅವ್ರ ಹೆಸರು ಹೇಳಬೇಕು. ಅಂಡ್ ಅವರು ಕೂಡ ಒನ್ ಆಫ್ ದ ನನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಸೊ ಅವ್ರು ಕಾಲ್ ಮಾಡಿ ನನ್ಗೆ ಹೇಳ್ತಾರೆ, ಈ ತರ ದರ್ಶನ್ ದೊಡ್ಡಮನಿ ಕ್ರಿಯೇಷನ್ಸ್ ಇಂದ ಈ ತರ ಒಂದು ಶಾರ್ಟ್ ಮೂವಿ ಮಾಡ್ತಿದ್ದಾರೆ, ವೆರಿ ಟ್ಯಾಲೆಂಟೆಡ್, ಏನು ಯೋಚನೆ ಮಾಡಬೇಡ, ಓಕೆ ನನಗೋಸ್ಕರ ಅಂತ ಹೇಳಿದ್ರು. ನಾನು ನೋ ಸೆಕೆಂಡ್ ಥಾಟ್, ಓಕೆ ಇವ್ರದ್ದು ಕಾಲ್ ಬಂತು, ನಾನು ಸರಿ ಓಕೆ ಆಯ್ತು ಅಂತ ಹೇಳಿದೆ. ಓಕೆ ಅಂತ ಕನ್ಫರ್ಮೇಶನ್ ಕೊಟ್ಟಾದ್ಮೇಲೆ ನನಗೆ ಗೊತ್ತಾಯ್ತು ಓಕೆ ಈ ಡೇಟ್ ಬ್ಲಾಕ್ ಆಗಿದೆ ಅಲ್ವಾ ಅಂತ. ಅದಾದ್ಮೇಲೆ ನಾನು ನೆಕ್ಸ್ಟ್ ಕಾಲ್ ಮಾಡಿ ಸರ್ ಹೇಳಿದೆ ಓಕೆ ಈ ತರ ಆಗಿದೆ ಅಂತ. ಇವ್ರೇನು ಹೇಳಲಿಲ್ಲ, ಮೇಡಮ್ ಈ ತರ ಲಾಸ್ಟ್ ಮಿನಿಟ್ ಅಂದ್ರು ಅಷ್ಟೇ. ಅದಾದ್ಮೇಲೆ ನಾನು ಪ್ರೊಡಕ್ಷನ್ ಹೌಸ್ ಕಾಲ್ ಮಾಡಿ ಅವ್ರ ಹತ್ರ ಏನೋ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು 1 ಡೇ ಬಿಟ್ಕೊಟ್ರು ನನಗೆ.
ಫಸ್ಟ್ ಡೇ ಆಫ್ ಶೂಟಿಂಗ್ ನನಗೆ ಬಿಟ್ಕೊಟ್ರು. ಅದಾದ್ಮೇಲೆ ಸೆಕೆಂಡ್ ಡೇ ನಾನು ಅಲ್ಲಿ ಹಾಫ್ ಡೇ ಮಾಡಿ ಇಲ್ಲಿ ಹಾಫ್ ಡೇ ಮಾಡಿದೆ. ಬಟ್ ನೆಕ್ಸ್ಟ್ ಡೇ ಶೂಟಿಂಗ್ ಹೋದಾಗ ಶೂಟ್ ಮಾಡ್ತಾನೆ ನನಗೆ ಕತೆ ಏನು ಅಂತ ಅರ್ಥ ಆಗಿದ್ದು. ಅಲ್ಲಿವರೆಗೂ ನನ್ಗೆ ಅಷ್ಟು ಕ್ಲಾರಿಟಿ ಇರ್ಲಿಲ್ಲ. ನನ್ ಸರ್ನ ಕೆಲ್ಸರಿ ಬೊಂಬೆ ಹೆಂಗ್ ಬಂತು, ಇದ್ರಲ್ಲಿ ರೆಡಿ ಆಗಿ ಬಂತು, ನನ್ಗೆ ಏನೂ ಗೊತ್ತಿಲ್ಲದೆ ನೋ ಕ್ಲೂಸ್ ಆಯ್ತಾ, ಹಂಗೆ ಶೂಟಿಂಗ್ ಮಾಡಿರೋದು. ಅಂಡ್ ಶೂಟಿಂಗ್ ಬರುವಾಗ ಅಂತೂ ನನ್ನ ಎಕ್ಸ್ಪೀರಿಯನ್ಸ್ ಹಾರಿಬಲ್ ಆಗಿತ್ತು. ರಾತ್ರಿವರೆಗೂ ಮಧ್ಯಾಹ್ನದವರೆಗೂ ಚೆನ್ನಾಗಿದೆ. ನಾಳೆ ಶೂಟಿಂಗ್ ಅಂದ್ರೆ ಇವತ್ತು ಮಧ್ಯಾಹ್ನದವರೆಗೂ ಚೆನ್ನಾಗೇ ಇದೆ. ಸರ್ ಬಂದಿದ್ರು, ಕಾಸ್ಟ್ಯೂಮ್ಸ್ ಎಲ್ಲ ಇದ್ ಮಾಡಿದ್ರು. ನೆಕ್ಸ್ಟ್ ಡೇ ಹೇಗಾಯ್ತು ಅಂದ್ರೆ ನಾಳೆ ಶೂಟಿಂಗ್ ಮಾಡಕ್ ಆಗತ್ತೆ, ಎದೊಳಕ್ ಆಗತ್ತೋ ಇಲ್ವೋ ಅನ್ನೋ ರೇಂಜಲ್ಲಿ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸ್ಟಿಲ್ ನೀರ್ ಕುಡಿಯಕ್ಕೂ ಆಗ್ತಿರ್ಲಿಲ್ಲ, ಏನೂ ಇಲ್ಲ. ಸೊ ಫುಲ್ ಎನರ್ಜಿ ಲೋ ಇತ್ತು. ಅದು ಏನದು ಟೆಂಪಲ್ ಸೀನ್ ಇದೆಲ್ಲ ಫಸ್ಟ್ ಶಾರ್ಟ್, ತುಂಬಾ ಎನರ್ಜಿ ಲೋ ಇತ್ತು. ಬಟ್ ಆದ್ರೂ ಟೀಮ್ ತುಂಬಾನೇ ಸಪೋರ್ಟ್ ಮಾಡಿದ್ರು. ದರ್ಶನ್ ಸರ್ ಅವರ ಇವ್ರ ಅಳಿಯ ಒಂದು ಇವ್ರ ಫ್ಯಾಮಿಲಿ ವರ್ಕ್ ಮಾಡಿರೋದು. ಆಲ್ಮೋಸ್ಟ್ 5:45 ಅನ್ಸುತ್ತೆ. ನಾನು 4ಗೆ ರೆಡಿ ಇದ್ದೆ, ಲೇಟ್ ಆಗ್ಬಾರ್ದು ಅಂತ. ಸೊ ಅವ್ರು ಬಂದು ಪಿಕ್ ಮಾಡಿದ್ರು ನನ್ನನ್ನ. ತುಂಬಾ ಫ್ಯಾಮಿಲಿ ತರನೇ ಟ್ರೀಟ್ ಮಾಡಿದ್ರು. ಸೊ ಅದರಿಂದ ಓಕೆ ನಾನು ಸಿಕ್ಕಿದೀನಿ ಅನ್ನೋದನ್ನು ನಾನು ಮರ್ತೆ ತುಂಬಾ ಕಂಫರ್ಟಬಲ್ ಆಗಿ ಫಸ್ಟ್ ಡೇ ನಾವು ಹನುಮಗಿರಿ ಶೂಟ್ ಮಾಡಿದ್ವಿ. ತುಂಬಾ ಚೆನ್ನಾಗೋಯ್ತು. ಹೋಗ್ತಾ ಹೋಗ್ತಾ ಸುಸ್ತಾಗ್ತಿತ್ತು. ಬಟ್ ಇವ್ರದೆಲ್ಲ ಒಂದು ಟ್ರೀಟ್ ಇತ್ತಲ್ಲ, ಸೊ ತುಂಬಾ ಫ್ಯಾಮಿಲಿ ತರನೇ ಟ್ರೀಟ್ ಮಾಡೋದ್ರಿಂದ ಓಕೆ ಮನೇಲೆ ಮಾಡ್ತಿದೀವಿ ಆ ರೀತಿ. ಅಂದ್ರೆ ನಮ್ಗೆ ಶೂಟಿಂಗ್ ಮಾಡ್ತಿದೀವಿ ಅನ್ನೋ ಫೀಲ್ ಆಕ್ಚುಲಿ ಎಲ್ಲೂ ಆಗಿಲ್ಲ. ನೀವಾಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಎಲ್ಲೂ ಆ ರೀತಿ ಶೂಟಿಂಗ್ ಫೀಲೇ ಇಲ್ಲ. ತುಂಬಾ ಸಿಂಪಲ್ ಆಗಿ ಮಾಡಿದ್ರು. ಅಂಡ್ ಔಟ್ಪುಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಷ್ಟು ಸಿಂಪಲ್ ಅಂದ್ರೆ ಅಷ್ಟು ಸಿಂಪಲ್ ಆಗಿ ಮಾಡಿದ್ರು. ನಾವೆಲ್ಲೂ ಒಂದು ಹೆಚ್ಚಪ್ಪು ತಗೊಂಡಿಲ್ಲ ಅಲ್ವಾ? ನಾನು ಅದೊಂದು ಸಾರಿ ಸೊ ಅವರಿಗೆ ಆಗಿನ ಸಿನಿಮಾದ ಒಂದು ಫೀಲ್ ಇರುತ್ತಲ್ಲ, ಎವ್ರಿ ಅವರಿಗೆ ಟಚಪ್ ಒಂದು ರಿಫ್ಲೆಕ್ಟರ್ ಹಿಡಿಯೋದು, ಅವ್ರಿಗೆ AC ಮೇಂಟೈನ್ ಮಾಡೋದು, ಇವ್ ಯಾವ್ದೇ ಇನ್ನೊಂದು ನನ್ಗೆ ಕಾಡೋದಂದ್ರೆ ನಾನೇನೋ ಓಡಾಡ್ತೀನಿ. ಇದು ನಂದು ಪರ್ಸನಲ್ ಆಗಿರೋದ್ರಿಂದ ನನ್ಗೆ ಓಡಾಡೋ ಜಿದ್ದಿರುತ್ತೆ, ಮುಗಿಸ್ಬೇಕು ಅನ್ನೋ ಹಠ ಇರುತ್ತೆ, ಮಾಡ್ತೀನಿ. ಸೊ ವೆನ್ ಇಟ್ಸ್ ಕಮ್ ಟು ಪ್ರೊಫೆಷನಲ್ ಆಗಿ ಆಕ್ಟರ್ ಆಗಿರೋದ್ರಿಂದ ಕೆಲವೊಂದು ಡಿಮ್ಯಾಂಡ್ ಮಾಡ್ತಾರೆ ಹೊರಗಡೆ. ನಾನು ತುಂಬಾ ಇವನ್ ಈ ರೀಲ್ಸ್ ಮಾಡೋರೆ ಈಗೆಲ್ಲ ಡಿಮ್ಯಾಂಡ್ ಮಾಡ್ತಾರೆ. ಸೊ ಇವ್ರು ಆಲ್ರೆಡಿ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಇದ್ದು ಈಗ ಆಲ್ರೆಡಿ ಅಪ್ಕಮಿಂಗ್ ದೊಡ್ಡ ದೊಡ್ಡ ಫಿಲಮ್ ಅಲ್ಲಿ ಮಾಡ್ತಿದ್ದಾರೆ. ಒಂದ್ ಸಣ್ಣ ಡಿಮ್ಯಾಂಡ್ ಇಲ್ಲ, ಒಂದ್ ಸಣ್ಣ ಆಟಿಟ್ಯೂಡ್ ಇಲ್ಲ. ಇವನ್ ನಾನೇ ಹೀರೋ ಅಂತ ಹೇಳಿದಾಗ ಅವ್ರ ರಿಯಾಕ್ಷನ್ ಕೂಡ ಏನು ಒಂದು ಬದಲಾವಣೆ ಇಲ್ಲ. ಇವನ್ ಕೆಲವೊಂದು ಕೆಮಿಸ್ಟ್ರಿ ಶಾರ್ಟ್ಸ್ ಗಳು ಮಾಡ್ತಾ ಇದ್ವಲ್ಲ ಕ್ಲೋಸ್ ಆಗಿ ಸಾಂಗಿಗೆ ಅಂತ, ಸೊ ಅವಾಗೆಲ್ಲ ನಾನು ಹಂಚ್ಕೋತಾ ಇದ್ದೆ ಮೇಡಮ್ ಹಂಗೆ ಹಿಂಗೆ ಅಂತ. ಅವ್ರೇ ಐಡಿಯಾಸ್ ತಗೋತಾ ಇದ್ರು. ನನ್ಗಿನ್ನೂ ಜಾಸ್ತಿ ಡೈರೆಕ್ಷನ್ ಅವರು ಕೋಪರೇಷನ್ ತುಂಬಾ ಚೆನ್ನಾಗಿತ್ತು ಶೂಟ್ ಮಾಡುವಾಗ. ಸೊ ಅದೊಂದು ಸಾರಿ ಹೇಳ್ತೀನಿ, ಒಂದ್ ದಿನಕ್ಕೆ 4 ಲೊಕೇಶನ್ ಓಡಾಡ್ಸಿದ್ದು. ಇದು ಫ್ಯಾಮಿಲಿ ತರ ಇದ್ದಾಗ ಅಫ್ಕೋರ್ಸ್ ನಮಗೂ ಅದರ ಟಚ್ ಬೇಕು, ನಮ್ಗೆ ಅದ್ ಬೇಕು ಇದ್ ಬೇಕು ಆ ರೀತಿ ಕೇಳೋದಕ್ಕಾಗಲ್ಲ. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್. ನಾನು ಆತರ ಎಲ್ಲ ರಿಸ್ಟ್ರಿಕ್ಟ್ ಮಾಡೋದು, ನಂಗೆ ಅದೇ ಬೇಕು ಇದೇ ಬೇಕು ಆ ತರದೆಲ್ಲ ಏನ್ ಹೇಳ್ತಾರೆ ಅದನ್ನ ಡಿಮ್ಯಾಂಡಿಂಗ್ ತರದೆಲ್ಲ ನಾನು ಎಲ್ಲೂ ಏನು ಮಾಡಲ್ಲ. ಅಂಡ್ ನಿಮ್ಮೊಟ್ಟಿಗೆ ಅಂತ ಅದ್ ಮಾಡೋದಕ್ಕೆ ಆಗಲ್ಲ. ಇಷ್ಟು ಹಂಬಲ್, ಇಷ್ಟು ಸ್ವೀಟ್, ನನ್ ಹೆಂಗೆ ಆ ತರದೆಲ್ಲ ತೋರ್ಸೋದಕ್ಕಾಗತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಇಡೀ ನಾವೇನು ಓಡಾಟ ಅಂತ ಅಂದಿಲ್ಲ, ಈ ಓಡಾಟದಲ್ಲಿ ಮೇಜರ್ ಪಾರ್ಟ್ ಬಂದ್ಬಿಟ್ಟು ನಮ್ಮ ಸಿದ್ಧದು ಕಾಲೇಜ್ ಮೇಟ್. ಆಕ್ಚುಲಿ ನಮ್ಮ ಊರಿಂದ ಚನ್ನಗಿರಿಯಿಂದ ನನಗೆ ಫ್ರೆಂಡ್ ಆಗಿದ್ದು. ಸೊ ಇಲ್ಲಿವರೆಗೂ ಜೊತೆಗಿದ್ದಾನೆ ಪ್ರತಿಯೊಂದು ಕ್ಷಣ. ಇವನ್ ನಿನ್ನೆ ಪೋಸ್ಟರ್ ಎಲ್ಲ ಅಂಟಿಸ್ತಾ ಇದ್ವಿ ಆಟೋಗಳಿಗೆ, ಹೋಟೆಲ್ಸ್ ಗಳಲ್ಲಿ. ಅಲ್ಲೆಲ್ಲ ನಮ್ದು ಈ ಐಡಿಯೇಷನ್ಸ್ ಗಳು ನನ್ನಿಂದ ಒಬ್ಬನಿಂದಾನೇ ಬರಲ್ಲ. ಸೊ ಇವ್ನ್ ತಂದು ಕೊಟ್ಟ, ಅಲ್ಲಿ ಹೇಳೋಣ ಇಲ್ಲಿ ಹೇಳೋಣ ಅಂತ. ಕೆಲವೊಬ್ರು ನಿಂತ್ಕೊಂಡು ನಮ್ಗೆ ಕೇಳ್ತಾ ಇದ್ರು, ನೀವು ಮಾಡ್ತಿದ್ದೀರಾ ತನ್ನಿ ಕೊಡಿ ಅಂದ್ರೆ. ಇವನು ಅಷ್ಟು ಜನ ಇಟ್ಟಿದ್ದಾನೆ ಹೊರಗಡೆ. ಶ್ರೀನಗರದಲ್ಲಿ ಏನು ಸರ್ಕಲ್ ಇದನೋ ಅಲ್ಲೆಲ್ಲ ಆಲ್ಮೋಸ್ಟ್ ಇವ್ನಿಗೆ ತುಂಬಾ ಜನ ಗೊತ್ತು. ಅವರೇ ಕರೆದು ತುಂಬಾ ಇಲ್ಲ ಹಾಕೊಳ್ಳಿ ಅಂತ ಎಲ್ಲ ಹೇಳಿದ್ರು. ನನಗೆ ಅವಾಗ ಗೊತ್ತಾಯ್ತು ಸಿದ್ದು ಎಷ್ಟು ಹಂಬಲ್ ಇದ್ದಾನೆ ಹೊರಗಡೆ, ಎಷ್ಟು ನೆಟ್ವರ್ಕ್ ಇಟ್ಟಿದ್ದಾನೆ ಹೊರಗಡೆ ಅಂತ. ಹೆಂಗ ಅನಿಸ್ತು ಸಿದ್ದು ನಿಮ್ಗೆ? ಆತರ ಏನಿಲ್ಲ, ಶೂಟಿಂಗ್ ಟೈಮಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಈ ತರ ಅದನ್ನ ಪ್ರಮೋಷನ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಈ ತರ ಪೋಸ್ಟ್ನೆಲ್ಲ ಇದು ಮಾಡಿಸ್ಬೇಕು, ರೆಡಿ ಮಾಡಿಸ್ಬೇಕು ಅಂದಾಗ ನನಗೆ ಗೊತ್ತಿರೋ ಪ್ಲೇಸಲ್ಲಿ ಒಂದು ಸ್ವಲ್ಪ ಸಜೆಸ್ಟ್ ಮಾಡಿದೆ. ಅದಾದ್ಮೇಲೆ ನನಗೆ ಗೊತ್ತಿರೋ ಏರಿಯಾದಾಗ ನನಗೆ ಪರಿಚಯದವ್ರನ್ನಷ್ಟೇ ಅವ್ರನ್ನ ನಮ್ಮ ಸಿದ್ದು ಪವರ್. ಅಫ್ಕೋರ್ಸ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ನನ್ನ ಇಡೀ ಟೀಮ್ಗೆ, ಸ್ಪೆಷಲಿ ಭರತ್ ಡೈಲಾಗ್ಸ್ ಅಂಡ್ ಡೈರೆಕ್ಷನ್ ಕೂಡ ನಮಗೆ ಸಾಥ್ ಕೊಟ್ಟ. ಸೊ ಅದಾದ್ಮೇಲೆ ನಮ್ಮ ವಿಶಾಲ್ ಅಂತ. ಸೊ ಗಣೇಶನ್ದೊಂದು ಚಿತ್ರದಲ್ಲಿ ಒಂದು ಗಣೇಶನ್ದೊಂದು ಫುಲ್ ಇದಿದೆ. ಸೊ ಅವನು ಕೂಡ
ಡೈರೆಕ್ಟರ್. ಸೊ ಅವನದು ವಾಯ್ಸ್ ನನಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು ಇಡೀ ಫಿಲಮ್ಗೆ. ಅಫ್ಕೋರ್ಸ್ ಸಂಗೀತ ಮ್ಯಾಮು, ಅನುಪಮ ಮ್ಯಾಮು, ಮತ್ತು ಇವರು ಚಿದಂಬರ ಕೋಟೆ ಸರ್, ಇಡೀ ಟೀಮ್ ನನಗೆ ಸಿಕ್ಕಾಪಟ್ಟೆ ಸಾಥ್ ಕೊಡ್ತು. ಲೊಕೇಶನ್ಸ್ ಕೂಡ ಬೆಂಗಳೂರಲ್ಲಿ ಲೊಕೇಶನ್ಸ್ ತುಂಬ ಕಷ್ಟ. ಹನುಮಗಿರಿ ಅವರು ನನಗೆ ಪರ್ಮಿಷನ್ ಕೊಟ್ಟರು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹನುಮಗಿರಿ ಟ್ರಸ್ಟ್ ಅವರಿಗೆ. ಸೊ ಗಿರೀಶ್ ಸರ್ ಅಂತ, ಪ್ರೆಸಿಡೆಂಟ್ ಗಿರೀಶ್ ಸರ್. ಅದಾದಮೇಲೆ ನಮ್ಮ ಡಾಕ್ಟರ್ ವಿನಯ್ ಅಂತ, ಸುಪ್ರಾ ಹಾಸ್ಪಿಟಲ್ CEO. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. AT ಪಾಟೀಲ್ ಸರ್, ಸೊ ಅವರಿಂದನೇ ಇಡೀ ಕನೆಕ್ಷನ್ ನನಗೆ ಹೆಲ್ಪ್ ಆಗಿದ್ದು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಎವ್ರಿವನ್. ಥ್ಯಾಂಕ್ಸ್. ಯಾ, ಇದೇ ಫೆಬ್ರವರಿ 14 ತಾರೀಕು ಯೂಟ್ಯೂಬ್ ದೊಡ್ಡ ಮನೆ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ಮಿಸ್ ಮಾಡದೆ ನೋಡಿ. ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಯಾವ ತರ ಈ ಜನರೇಷನ್ ಹೆಂಗೆ ಲವ್ನ ಫೇಸ್ ಮಾಡುತ್ತೆ, ಅದರಿಂದ ಏನು ಪ್ರಾಬ್ಲಮ್ಗಳಾಗುತ್ತೆ, ಅದಕ್ಕೆ ಸೊಲ್ಯೂಷನ್ ಏನು. ಸೊ ಎಲ್ಲರದು ಒಂಥರ ಡಿಫ್ರೆಂಟ್ ಸ್ಟೋರಿ ಆಗಿದ್ರೆ ಇದೊಂಥರ ಡಿಫ್ರೆಂಟ್ ಸ್ಟೋರಿ. ನೀವು ಖಂಡಿತ ಎಂಜಾಯ್ ಮಾಡ್ತೀರಾ, ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರಿಗೆ ಶೇರ್ ಮಾಡಿ, ಒಂದು ಯುವ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ. ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಬರೋಕ್ಕೆ ನಿಮ್ಮ ಸಪೋರ್ಟ್ಗಳೇ ತುಂಬ ಮುಖ್ಯವಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಇಡೀ ಸ್ಟೋರಿ ಒಂದು ರಿಯಲ್ ಸ್ಟೋರಿ. ಯಾ, ಅದನ್ನು ನಾನು ಮೆನ್ಷನ್ ಮಾಡಬೇಕಿತ್ತು. ಅದು ರಿಯಲ್ ಸ್ಟೋರಿ. ಸೊ ರಿಯಲ್ ಸ್ಟೋರಿ ಅಂತ ನೋಡಿದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ ಈ ಥರನೂ ಇರ್ಬೋದಾ ಅಂತ. ಸೊ ನೀವು ನೋಡಿ, ಮಿಸ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಸಸ್ಪೆನ್ಸ್ ಫಿಲ್ಮಲ್ಲಿ ಇದೆ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ. ಫೆಬ್ರವರಿ 14 ದೊಡ್ಡ ಮನಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಯಾ, ಥ್ಯಾಂಕ್ ಯು ಸೋ ಮಚ್.